ಈಗ ಬಂದಿರೋ ಹಣನ ಎಲ್ಲಿ ಇನ್ಮೆಯ ಎಲ್ಲಿ ಎಲ್ಲಿಗೆ ಹಾಕ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ? ಅದೇ ನಾನು ಜಮೀನ್ ತಗೋಬೇಕು ಅಂತ ಆಸೆ. ಅದು ನಮ್ದು ಹೆಂಗೆ ಅಂದ್ರೆ ಮೇಡಮ್, ಈಗ ನಮ್ದು 5 ಜನ ಅಣ್ಣ ತಮ್ಮದಿರಲ್ವ, ನಮ್ಮ ಅಪ್ಪ ಜೊತೆಲಿ ಹುಡ್ತವ್ರು. ಒಂದಷ್ಟು ಜಮೀನ್ ಇತ್ತು, ಭಾಗ ಆದಾಗ ಇಲ್ಲೊಂದು 10 ಕುಂಟೆ, ಅಲ್ಲೊಂದು 10 ಕುಂಟೆ, ಅಲ್ಲೊಂದು 20 ಕುಂಟೆ, ಹಿಂಗೆ ಬತ್ತಲ್ವ ಎಲ್ರಿಗೂ. ನನ್ಗೇನಂದ್ರೆ ಒಂದು 2 ಎಕರೆ 3 ಎಕರೆಲಿ ಒಂದು ಜಮೀನ್ ತಗೊಂಡು ಅಲ್ಲಿ ಒಂದು ಮನೆ ಆ ಥರ ಕಟ್ಕೊಂಡು ಒಂದು ಮಾಡಬೇಕು, ವ್ಯವಸಾಯ ಅದೆಲ್ಲ ಏನೇನು ಬೆಳಿಬೇಕು, ಅದು ಆಸೆ ನನಗೆ. CM ಸಾಹೇಬ್ರೆ ತಮ್ಮನ್ನ ಆಹ್ವಾನ ಕೊಟ್ರಂತೆ ಬನ್ನಿ ಅಂತ, ಎಷ್ಟು ಖುಷಿ ಆಯ್ತು, ಏನು ಹೇಳಿದ್ರು? ಸಖತ್ ಖುಷಿ ಆಯಿತು ಮೇಡಮ್. ಅದು ಹೆಂಗೆ ಹೇಳೋದು ಅಂತಲೇ ಗೊತ್ತಿತ್ತು. ಯಾಕಂದರೆ ಅವರು ಪಕ್ಕದಲ್ಲಿ ನಿಂತ್ಕೊಂಡು ಅವ್ರ ಕೈಲಿ ವಿಚಾರಿಸ್ಕೊಂಡ್ರೆ ಹೆಂಗೆ, ಯಾವ ಊರು, ಅಪ್ಪ ಅಮ್ಮ ಏನು ಕೆಲಸ ಮಾಡ್ತಾರೆ ಅಂತೇಳಿ. ಆದರೂ ಭಾರಿ ಪಬ್ಲಿಸಿಟಿ ಅಂದರೆ ಜಾಸ್ತಿ ಫೇಮಸ್ ಆದಪ್ಪ ನೀನು ಅನ್ನೋ ಥರ ಮಾತು ಕೇಳಿ, ಅಂದರೆ ಅವ್ರ ಪಕ್ಕದಲ್ಲಿ ಕೂತ್ಕೊಂಡ್ರೆ ಆ ಟೈಮ್ ಸ್ಪೆಂಡ್ ಮಾಡೋದಾಯ್ತಲ್ಲ, ಅದೇ ಅದೃಷ್ಟ ಅಲ್ವ ಮೇಡಮ್. ಹಿಂದೆ ಭೇಟಿ ಆಗಿದ್ದೀರಾ ಪರ್ಸ್ನಲ್ ಆಗಿ? ಇಲ್ಲ, ಇದೇ ಫಸ್ಟ್ ಮೇಡಮ್. ಅಂದರೆ ನಾನು DKD ಇರ್ಬೇಕಾದ್ರೆ ನಮ್ಮ ಊರಲ್ಲಿ ಶಿವಣ್ಣ ಅಂತ ಒಬ್ರು ಅವ್ರು ಅಂತ ಹೇಳಿದ್ನಲ್ಲ, ಆವಾಗ ಹಿಂಗೆ DKD ಎಲ್ಲ ಮಾಡ್ತಿದ್ನಲ್ಲ, ಅಲ್ಲಿ ಚೆನ್ನಾಗಿ ಮಾಡ್ತಾನೆ ಯಾಕಂದರೆ ನಿಮ್ಮ ಹುಡುಗನ ಒಂದ್ಸಲಿ ಕರ್ಕೊಬನ್ನಿ ಒಂದ್ಸಲಿ ಅಂತ ಹೇಳಿದ್ರಂತೆ. ಅದಾದಮೇಲೆ ಈಗ ಬಂತು ನೋಡಿ ಟೈಮ್ ಅದು. DCM DK ಶಿವಕುಮಾರ್ ಅವರು ಕೂಡ ಫೋನ್ ಮಾಡಿದ್ರು ಅಂತ ಹೇಳಿ ಕೇಳ್ಪಟ್ಟಿದ್ದೀವಿ, ನಿಜನಾ? ಹೌದು, ಫೋನ್ ಮಾತಾಡಿದ್ರು. ಏನಪ್ಪ ಇಲ್ಲಿ ಚೆನ್ನಾಗಿ ಗೆದ್ದಿದ್ಯಾ, ಚೆನ್ನಾಗಿ ಆಡಿದ್ಯಾ, ಒಳ್ಳೆಯದಾಗಲಿ, ಹಳ್ಳಿ ಪ್ರತಿಭೆ ಬೆಳಿಬೇಕು, ಹಿಂಗೆ ಒಳ್ಳೆದಾಗಲಿ ಕಣಪ್ಪ ನಿನಗೆ ಅಂದರು. ಕುಮಾರಣ್ಣ ಫೋನ್ ಮಾಡಿದರು, HD ಕುಮಾರಸ್ವಾಮಿ ಸರು, ಅವರು ಮಾತಾಡಿದ್ರು. ಅವರು ಸೋಷಿಯಲ್ ಮೀಡಿಯಾಗೆಲ್ಲ ಹಾಕೊಂಡವ್ರೆ. ಸಖತ್ ಖುಷಿಯಾಯಿತು ಅವರು ಮಾತಾಡಿದ್ದು. ನಮ್ಮ ಹಳ್ಳಿ ಅಂದರೆ ರೈತರ ಮಗ, ಹಳ್ಳಿ ಹುಡುಗ, ನಮ್ಮ ಮಂಡ್ಯದವನು, ನೀ ಬೆಳಿಬೇಕು ನೀನು, ನಂಗೆ ಸಖತ್ ಖುಷಿಯಾಯಿತು ಅಂತಂದರು. ನಮ್ಮ MLA ನರೇಂದ್ರ ಸ್ವಾಮಿ ಸರ್ ಅವರಲ್ಲ, ನರೇಂದ್ರ ಸ್ವಾಮಿ ಸರ್ ಅವರು ಬೈಟ್ಸೇ ಹಾಕಿ ಇದು ಮಾಡಿದರು. ನಮ್ಮ ಹುಡುಗನಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ಥರ ಬೈಟ್ಸೇ ಹಾಕಿದರು. ನಮ್ಮ ಪರಮೇಶ್ವರ್ ಸರು ಮೀಟ್ ಮಾಡ್ಕೊಬಂದು ಈಗ ಬೆಳಿಗ್ಗೆ ಹೋಗ್ಬಿಟ್ಟು, ಅವರು ಪಾಪ ಅವ್ರ ಸಿಂಪ್ಲಿಸಿಟಿ ನೋಡಿ ಹೆಂಗೈತೆ, ವೆಯ್ಟ್ ಮಾಡಿಬಿಟ್ಟು ಮಾತಾಡ್ಸಿದ್ರು. ಆಮೇಲೆ ನಮ್ಮ ಯಾರಪ್ಪ ಇದು, ರೇಣುಕಾಚಾರ್ಯ ಸರ್ ಅವರಲ್ಲ, ಅವರು ಮಾತಾಡಿದ್ರು. ಸುಮಾರು ಜನ ಮೇಡಮ್, ಎಲ್ಲ ನಮ್ಮ ಅಭಿಷೇಕಣ್ಣ ಮಾತಾಡಿದ್ರು, ಅಂಬರೀಷ್ ಅಭಿಷೇಕಣ್ಣ ಮಾತಾಡಿದ್ರು. ಅಭಿಯವ್ರು ಫೋನ್ ಮಾಡಿದ್ರಾ? ಫೋನು ನಮ್ಮ ಇವರವರಲ್ಲ, ನಮ್ಮ ಅಣ್ಣ, ಇವರು ಅಯೋಗ್ಯ ಮಹೇಶಣ್ಣ, ಅಯೋಗ್ಯ ಡೈರೆಕ್ಟರ್ ಅಣ್ಣ ಫೋನ್ ಮಾಡಿ ಕೊಟ್ಟರು. ಅವಾಗ ಮಾತಾಡಿದೆ, ಅಣ್ಣ ಬರ್ತೀನಿ, ಮೀಟ್ ಮಾಡ್ತೀನಿ ಕಣ ಅಂದಕ್ಕೆ, ಇಲ್ಲ ಎಲ್ಲ ಫಸ್ಟು ಇದೆಲ್ಲ ಅನುಭವಿಸು, ಇಷ್ಟು ಜನ ಎಲ್ಲ ಪ್ರೀತಿ ಕೊಟ್ಟವ್ರೆ, ಅದನ್ನೆಲ್ಲ ಇದು ಮಾಡಿ ಬಾ, ಫ್ರೀ ಆದಾಗೆಲ್ಲ ಫ್ರೀ ಮಾಡ್ಕೊಂಡು ಬಾ ಅಂತ ಕರೆದು. ಸಖತ್ ಖುಷಿ ಆಯಿತು ಮೇಡಮ್. ಅದೆಲ್ಲ ನೋಡಿದಾಗ ಏನಪ್ಪ ಇದು, ಜಾಹಿದ್ ಖಾನ್ ಸರ್, ಜಮೀರ್ ಅಹಮದ್ ಸರ್, ಜಾಹಿದ್ ಖಾನ್ ಸರ್, ಅವರು ಕರೆಸಿ ಮಾತಾಡ್ಸಿದ್ರು. ಅಂದರೆ ಅವರು ಆವತ್ತು ಲೇಟ್ ಆಗ್ಬಿಡ್ತದೆ ಅಣ್ಣ, ನಾಳೆ ಬಂದ್ಬಿಡ್ತೀನಿ ಅಂತ ಹೇಳಿದಾಗಲೂ, ಇಲ್ಲ ವೆಯ್ಟ್ ಮಾಡ್ತೀವಿ, ಎಷ್ಟು ಲೇಟ್ ಆದ್ರೂ ಪರವಾಗಿಲ್ಲ ಅಂತ ಪಾಪ ಕರೆದು ಮಾತಾಡ್ಸಿದ್ರು. ಸಖತ್ ಎಲ್ಲ ಮೇಡಮ್, ರಾಜಕೀಯ ನಾಯಕರೆಲ್ಲ ಅಷ್ಟೊಂದು ಸಪೋರ್ಟ್ ಮಾಡ್ತಾರೆ, ಒಂದು ರಿಯಾಲಿಟಿ ಶೋ ಒಬ್ಬ ಕಂಟೆಸ್ಟೆಂಟ್ಗೆ ಅಷ್ಟು ಸಪೋರ್ಟ್ ಮಾಡ್ತಾರೆ ಅಂದಾಗ ಅದು ಹೆಂಗೆ, ಅದು ಸಖತ್ತು ಖುಷಿ ವಿಷಯ ಮೇಡಮ್. ಅದೆಲ್ಲ ಮರೆಯೋಕ್ಕಾಗದೇ ಮೂಮೆಂಟ್ಗಳವೆಲ್ಲ. ಅಲ್ಲ, ನಾನೀಗ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟನ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಈಗ ನೋಡಿದ್ರೆ ಮುಂದೆ ಎಲ್ಲೋ ಒಂದ್ ಕಡೆ MLA ಗಿಲ್ಲಿ ನಟನ ಇಂಟರ್ವ್ಯೂ ಮಾಡ್ತೀರಾ ಅಂತ, ಕಂಟೆಸ್ಟ್ ಮಾಡ್ತೀರಾ? ಇಲ್ಲ ಮೇಡಮ್, ಅದು ರಾಜಕೀಯ ಅದೆಲ್ಲ ಸದ್ಯಕ್ಕೆ ಬೇಡ ಮೇಡಮ್. ಆ ಥರ ಇದೆ ಸಿಚುವೇಶನ್. ಅದು ಬೇಡ ಅನ್ಸುತ್ತೆ ಮೇಡಮ್. ಯಾಕೆಂದರೆ ಗೊತ್ತಿಲ್ವಲ್ಲ ಮೇಡಮ್, ಅದ್ರ ಬಗ್ಗೆ ನನಗೆ ನಾಲೆಡ್ಜೇ ಇಲ್ವಲ್ಲ ಮೇಡಮ್. 0% ನಾಲೆಡ್ಜು ಇಲ್ಲ, ಅದು ಹೆಂಗೆ ಏನು ಅಂತ. ಈಗ ನನ್ನ ಫೀಲ್ಡ್ ಏನು ಅಂತ, ಈಗ ನಾನು ಇಲ್ಲಿ ಕೆಲಸ ಮಾಡಿದ್ರಿಂದ ಒಂದಷ್ಟು ವರ್ಷ ಇದೇನು ಅಂತ ನನಗೆ ಗೊತ್ತು. ಅದು ಗೊತ್ತಿಲ್ಲ. ಇಲ್ಲಿ ಒಬ್ಬ ಬಿಸ್ನೆಸ್ ಮಾಡ್ತಾರೆ ಅಂದರೆ ಅದರಲ್ಲಿ ಬಿದ್ದು ಎದ್ದು ಸೋತು ಗೆದ್ದು ಆಮೇಲೆ ಅವರು ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ. ಈಗ ಏನೂ ಗೊತ್ತಿಲ್ಲದೇ ಸುಮ್ಮನೆ ಹೋಗಿ, ಈಗ ಡೈರೆಕ್ಟರ್ ಆಗಬೇಕಂದ್ರೆ ಏನು ಹೇಳಿ, ಫಸ್ಟು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಬೇಕು, ಆಮೇಲೆ ಅಸೋಸಿಯೇಟ್ ಆಗಬೇಕು, ಡೈರೆಕ್ಟರ್ ಆಗಬೇಕು, ಆಮೇಲೆ ಡೈರೆಕ್ಟರ್ ಆಗಬೇಕು, ಅಂದಾಗ ಕೆಲಸ ಕಲಿಬೇಕು, ವರ್ಕ್ ಮಾಡಬೇಕು ಒಂದು ಅಷ್ಟು ಸಿನಿಮಾದಲ್ಲಿ, ಆಮೇಲೆ ಅಲ್ವ ಡೈರೆಕ್ಟರ್ ಆಗೋದು. ಅದೇ ಅಲ್ವ ಮೇಡಮ್ ಪ್ರೊಸೆಸ್ ಅದು. ಈಗ ನನ್ನ ಪ್ರಕಾರ ಈಗ ರಾಜಕೀಯ ಅಂತ ಬಂದಾಗ ಅದಾಗಬೇಕಂದ್ರೂ ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು. ಫಸ್ಟ್ ಒಬ್ಬ ಕಾರ್ಯಕರ್ತ ಆಗಬೇಕು, ಒಂದು ಪಕ್ಷದಲ್ಲಿ ಗುರುತಿಸ್ಕೋಬೇಕು, ಆಮೇಲೆ ಮುಖಂಡ ಲೀಡರ್ ಆಗಬೇಕು. ಅಲ್ಲ, ಗುರುತಿಸ್ಕೊಂಡ್ಕೊಳ್ಳೋದು ಬೇರೆ, ಪಕ್ಷದ ಮೂಲಕ ಗುರುತಿಸ್ಕೊಳ್ಳೋದು ಬೇರೆ ಅಲ್ವ ಮೇಡಮ್. ಅದು ಬೇರೆ. ಅದು ಈಗ ಸಿನಿಮಾ ಪ್ರಪಂಚ ಬೇರೆ, ಈ ಪ್ರಪಂಚ ಬೇರೆ, ಆ ಪ್ರಪಂಚ ಬೇರೆ. ಅದು ಗೊತ್ತಿಲ್ಲದೇ ಹೆಂಗೆ ಇದು ಮಾಡೋದು ಅಂತ ಅಷ್ಟೇ. ಓಕೆ ಬಿಡಿ, ಕಲಿತೀರಾ, ಮುಂದೊಂದಿನ ಆಗ್ಬೋದು ಕೂಡ.